ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈಗ ಎಲ್ಲಾರ ಹತ್ರ ಕೂಡ ಮೊಬೈಲ್ ಫೋನ್ಸ್ ಇದೆ, ಎಲ್ಲಾರ ಹತ್ರ ಕೂಡ ಈ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನೋದು ಇದ್ದೇ ಇದೆ. ಎಲ್ಲರೂ ಏನ್ ಮಾಡ್ತಿದಾರಪ್ಪ ಅಂತಂದ್ರೆ, ಎಲ್ಲರೂ ಅವರವರ ಇನ್ಸ್ಟಾಗ್ರಾಮ್ ನಲ್ಲಿ ಅವರವರ ಫೋಟೋಗಳನ್ನ ಹಾಕೊಂಡು ಅಥವಾ ಅವರ ಪ್ರೈವೇಟ್ ಲೈಫ್ ನ ಪಬ್ಲಿಕ್ ಅಲ್ಲಿ ತೋರಿಸ್ತಾ ಇರ್ತಾರೆ. ಅದ್ರಲ್ಲಿ ತಪ್ಪೇನೂ ಇಲ್ಲ. ಆದ್ರೆ ಕೆಲವರು ಇದಕ್ಕೆ ಕೆಟ್ಟದಾಗಿ ಕಮೆಂಟ್ಸ್ ಹಾಕ್ತಾ ಇರ್ತಾರೆ. ಎಷ್ಟು ಮಟ್ಟಿಗೆ ಕೆಟ್ಟದಾಗ ಕಮೆಂಟ್ಸ್ ಹಾಕ್ತಾರೆ ಅಂತ ಹೇಳಿದ್ರೆ, ಅವರ ಫ್ಯಾಮಿಲಿಗಳನ್ನ ಟಾರ್ಗೆಟ್ ಮಾಡೋದು, ಪರ್ಸನಲ್ ಅಟ್ಯಾಕ್ ಮಾಡೋದು, ಇದ್ರ ಮುಖಾಂತರ ಅವರಿಗೆ ಪರ್ಸನಲ್ ಆಗಿ ಹರ್ಟ್ ಆಗೋ ರೀತಿಯಲ್ಲಿ ಕೆಟ್ಟದಾಗಿ ಕಮೆಂಟ್ಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಾ ಇರ್ತಾರೆ. ಅಂಡ್ ಇದನ್ನ ನಾರ್ಮಲ್ ಪಬ್ಲಿಕ್ಗೆ ಅಲ್ಲ, ಸೆಲೆಬ್ರಿಟೀಸ್ ಕೂಡ ಫೇಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ರಮ್ಯಾ ಅವರಾಗಿರ್ಬೋದು, ವಿಜಯಲಕ್ಷ್ಮಿ ದರ್ಶನ್ ಅವರಾಗಿರ್ಬೋದು, ಹಾಗೆ ರುಕ್ಮಿಣಿ ವಸಂತ್ ಅವರಾಗಿರ್ಬೋದು, ಇದನ್ನ ಫೇಸ್ ಮಾಡಿದ್ದಾರೆ. ಸೊ ಅವರು ಲೀಗಲ್ ಆಗಿ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟು ಅವರನ್ನ ಅಂದ್ರೆ ಯಾರೆಲ್ಲ ಈ ರೀತಿಯ ಕಮೆಂಟ್ ಮಾಡಿದ್ರಲ್ಲ ಅವರನ್ನ ವಶಕ್ಕೆ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂಡ್ ರಮ್ಯಾ ಅವ್ರಿಗೆ ಯಾರೆಲ್ಲ ಅಶ್ಲೀಲವಾಗಿ ಕಮೆಂಟ್ ಗಳನ್ನ ಹಾಕಿದ್ರು ಅವರು ಈ ಹಿಂದೆ ಅರೆಸ್ಟ್ ಕೂಡ ಆಗಿದ್ರು. ರೀಸೆಂಟ್ ಆಗಿ ಅವ್ರಿಗೆ ಜಾಮೀನ್ ಸಿಕ್ಕಿದೆ. ಅಂಡ್ ಇನ್ನು ರುಕ್ಮಿಣಿ ವಸಂತ್ ಅವ್ರಿಗೆ ಹಾಗೆ ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೆ ಯಾರೆಲ್ಲ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿದ್ರಲ್ಲ ಅವರು ಪೊಲೀಸ್ ಅವರ ವಶದಲ್ಲೇ ಇದ್ದಾರೆ, ಇನ್ನು ಜೈಲ್ನಲ್ಲೇ ಇದ್ದಾರೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಬರೀ ಸೆಲೆಬ್ರಿಟೀಸ್ಗೆ ಹಾಕಿದ್ರೆ ಮಾತ್ರ ನನಗೆ ಪ್ರಾಬ್ಲಮ್ ಆಗುತ್ತೆ, ನಾರ್ಮಲ್ ಪಬ್ಲಿಕ್ಗೆ ಹಾಕಿದ್ರೆ ಪ್ರಾಬ್ಲಮ್ ಆಗಲ್ಲ ಅನ್ನೋ ಥಾಟ್ ಏನಾದ್ರು ನಿಮ್ಗೆ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅದನ್ನ ಈಗಲೇ ಬಿಟ್ಟುಬಿಡಿ. ಯಾಕೆ ಅಂತ ಹೇಳಿದ್ರೆ, ಬರೀ ಸೆಲೆಬ್ರಿಟೀಸ್ಗೆ ಅಷ್ಟೇ ಅಲ್ಲ ಕಾನೂನು ಇರೋದು, ನಾರ್ಮಲ್ ಜನಕ್ಕೂ ಕಾನೂನಿದೆ. ನೀವೇನಾದ್ರೂ ಕೆಟ್ಟದಾಗಿ ಅವ್ರಿಗೆ ಕಮೆಂಟ್ ಹಾಕ್ತಾ ಇದ್ರೆ ನಿಮ್ಮ ಮೇಲೆ ಕೂಡ ಕೇಸ್ ಆಗುತ್ತೆ. ಯಾವ ಅಡಿಯಲ್ಲಿ ಕೇಸ್ ಆಗುತ್ತೆ ಅಂದ್ರೆ, IT ಆಕ್ಟ್ 66C 66D ಪ್ರಕಾರ ನಿಮ್ಗೆ ಕೇಸ್ನ ಫೈಲ್ ಮಾಡ್ತಾರೆ, ಅಂದ್ರೆ ಸೆಕ್ಷನ್ ಗಳನ್ನ ಫೈಲ್ ಮಾಡ್ತಾರೆ. ಇದರಲ್ಲಿ ಏನಪ್ಪ ಈ ಸೆಕ್ಷನ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ, ನೀವೇನಾದ್ರೂ ಬೇರೆಯವರ ಐಡಿಯನ್ನ ದುರುಪಯೋಗ ಪಡಿಸ್ಕೊಂಡಿದ್ರೆ, ನೀವು ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ, ಅಥವಾ ಯಾರ್ದೋ ಒಂದು ಫೋಟೋಗೆ ಮಾರ್ಫ್ ಮಾಡ್ಬಿಟ್ಟು ಫೋಟೋಗಳನ್ನ ಹಾಕೋದು, ಅಥವಾ ಡೀಪ್ ಫೇಕ್ ವಿಡಿಯೋಗಳನ್ನ ಮಾಡೋದು, ಅಥವಾ ನೀವು ಅವರಿಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು, ಈ ರೀತಿಯಾಗಿ ಏನಾದ್ರು ಕೆಲಸಗಳನ್ನ ಮಾಡ್ತಾ ಇದ್ರೆ ಈ ಸೆಕ್ಷನ್ ಅಡಿ ನಿಮ್ಮ ಮೇಲೆ ಕಂಪ್ಲೇಂಟ್ ಫೈಲ್ ಆಗತ್ತೆ. ನೀವು ಕಂಪ್ಲೇಂಟ್ ಫೈಲ್ ಆಗತ್ತೆ, ಆಮೇಲೆ ನಾನು ಜಾಮೀನ್ ತಗೊಂಡು ಬಂದ್ಬಿಡ್ಬೋದು ಅಂದ್ರೆ ಖಂಡಿತವಾಗ್ಲೂ ಇಲ್ಲ. 66D ಏನಾದ್ರೂ ನಿಮ್ಮ ಮೇಲೆ ಸೆಕ್ಷನ್ ಫೈಲ್ ಆಯ್ತು ಅಂತ ಹೇಳಿದ್ರೆ ಮಿನಿಮಮ್ ನಿಮ್ಗೆ 6 ರಿಂದ 1 ವರ್ಷ ಜಾಮೀನು ಸಿಗೋದೇ ಇಲ್ಲ. ಅಂಡ್ ಅದೇನಾದ್ರೂ ಸಾಬೀತಾಯ್ತು ಅಂತ ಹೇಳಿದ್ರೆ 3 ವರ್ಷ ಜೈಲಿಗೆ ಹೋಗ್ಬೇಕಾಗತ್ತೆ. ಅದ್ರ ಜೊತೆಗೆ 1 ಲಕ್ಷ ದಂಡ ಕಟ್ಟಬೇಕಾಗತ್ತೆ. 1 ಲಕ್ಷ ನೀವು ದಂಡ ಕಟ್ಟಕ್ಕಾಗಿಲ್ಲ ಅಂತ ಹೇಳಿದ್ರೆ ನೀವು 1 ಲಕ್ಷ ದಂಡ ಕಟ್ಟೋವರೆಗೂ ಕೂಡ ಜೈಲ್ನಲ್ಲೇ ಇರ್ಬೇಕಾಗುತ್ತೆ. ಬೇಕಾಯ್ದಲ್ಲ, ಅದ್ರ ಬದಲು ನಿಮ್ ಕೆಲ್ಸನ ನೀವು ನೋಡ್ಕೊಂಡು ಹೋದ್ರೆ ವಾಸಿ ಅಂತ ನನ್ನ ಪ್ರಕಾರ, ನನ್ನ ಒಂದು ಅಭಿಪ್ರಾಯ. ಯಾರೆಲ್ಲ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಿದ್ದೀರಾ, ಫೇಕ್ ಡಾಕ್ಯುಮೆಂಟ್ಸ್ನ ಬಳಸ್ಕೊಂಡು ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ನೆಗೆಟಿವ್ ಕಮೆಂಟ್ಸ್ ಮಾಡ್ತಿದ್ದೀರಾ, ಅದನ್ನ ಇವತ್ತೇ ಇಲ್ಲಿಗೆ ಬಿಟ್ಬಿಡಿ. ಇಲ್ಲ ಅಂದ್ರೆ ಜೈಲಿಗೆ ಹೋಗ್ಬಿಟ್ಟು ಕೂತ್ಕೊಂಡು ಕಂಬಿಗಳನ್ನ ಎಳ್ಸ್ಬೇಕಾಗುವಂತಹ ಪರಿಸ್ಥಿತಿ ಬಂದ್ರೂ ಬರ್ಬೋದು, ಹೇಳಕ್ಕಾಗಲ್ಲ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್.